ನಾವು ಈಗ ಕಾಯಿ ಹಲಸಿನ ಹಣ್ಣು ಉಂಟಲ್ಲ, ಅದರ ಸುಕ್ಕ ಮಾಡುವ ಅಂತಿದ್ದೇವೆ. ಅದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿಕೊಳ್ಬೇಕು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಹಾಗೆ ಕಟ್ ಮಾಡ್ಕೊಳ್ಬೋದು. ದೊಡ್ಡದು ಸಹ ಕಟ್ ಮಾಡ್ಕೊಳ್ಬೋದು. ಅದಕ್ಕೆ ಇದು ಮಳೆ ಟೈಮಲ್ಲೆಲ್ಲ ಹೆವಿ ಮಳೆ ಬರ್ತಿರ್ತದಲ್ಲ, ಹಾಗೆಲ್ಲ ತುಂಬ ಖುಷಿಯಾಗುತ್ತೆ ಈ ರೆಸಿಪಿ. ಟ್ರೈ ಮಾಡ್ಬೋದು. ಮತ್ತು ಮಳೆಗಾಲದಲ್ಲಿ ಹಲಸಿನ ಹಣ್ಣು ಸಹ ಎಷ್ಟು ಸಹ ಇರ್ತದಲ್ವಾ, ಹಾಗೆ. ಈಗ ನಾವು ಒಂದು ಈರುಳ್ಳಿ ಸಾಕು. ಮತ್ತು ನೋಡಿಕೊಳ್ಳಿ ಬೇಕಾದಷ್ಟು, ನಿಮಗೆ ಎಷ್ಟು ಬೇಕಷ್ಟು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿಕೊಳ್ಬೇಕು. ಒಂದು ಬಾಣಲೆಯಲ್ಲಿ ಆದ ನಂತರ ಬೆಳ್ಳುಳ್ಳಿ, ಮೆಣಸು, ಬೇವು ಸೊಪ್ಪು, ನಂತರ ಅದು ಉದ್ದಾಗಲಿ, ಬಿಸಿಯಾಗಲಿ, ಮೀಡಿಯಮ್ ಸೈಜಲ್ಲಿ ಬೆಂಕಿರಲಿ. ಈಗ ಸಾಸಿವೆ ಹಾಕುವ, 1.5 ಸ್ಪೂನ್ ಸಾಕು, ಸಣ್ಣ ಸ್ಪೂನಲ್ಲಿ. ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಇನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಾ ಬಂತು. ತುಂಬ ಏನು ಫ್ರೈ ಆಗಬೇಕಾಗಿಲ್ಲ, ಸ್ವಲ್ಪ ಫ್ರೈ ಆದರೆ ಸಹ ಸಾಕು. ಮತ್ತು ಈಗ ನಾವು ಕಟ್ ಮಾಡಿ ಇಟ್ಟಿದ್ದೇವಲ್ಲ, ಇದು ಹಲಸಿನಕಾಯಿ, ಅದನ್ನೀಗ ಹಾಕ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಅದು ಸ್ವಲ್ಪ ಅದರ ನೀರಲ್ಲೇ ಬೇಯಲಿ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕುವ. ಈಗ ನೀರು ಮತ್ತು ಉಪ್ಪು, ರುಚಿಗೆ ಸಾಕಷ್ಟು ಉಪ್ಪು ಹಾಕಿಕೊಳ್ಬೇಕು. ಬಾಯ್ಲ್ ಆಗ್ತಾ ಬಂತು. ಒಂದು 10 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು. ಮತ್ತು ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಸ್ವಲ್ಪ ರುಚಿಯಾಗಿರುತ್ತೆ ಅಂತ ಅಷ್ಟೇ. ಮತ್ತು ಉಪ್ಪು ಬೇಯುವಾಗಲೇ ಹಾಕಬೇಕು. ಮತ್ತು ಸ್ವಲ್ಪ ಕಮ್ಮಿ ಆಯಿತು ಅಂತ ನಾನು ಹಾಕ್ತಿದ್ದೇನೆ. ಅದು ಬೇಯಿಸ್ಲಿಕ್ಕೆ ಇಟ್ಟಿರ್ತೇವಲ್ಲ, ಆಗಲೇ ಹಾಕಿ ಉಪ್ಪು ಚೆನ್ನಾಗಿ ಹಚ್ಕೊಂಡು. ಈಗ ನಾವು ಹುಡಿ ಮಾಡಿ ಇಟ್ಟುಕೊಂಡಿದ್ದೇವಲ್ಲ, ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. 2 ಸ್ಪೂನು ಮೆಣಸಿನ ಹುಡಿ, 2 ಸ್ಪೂನ್ ಫುಲ್ ಬೇಕಾಗಿಲ್ಲ, 2 ಸ್ಪೂನ್ ಮೆಣಸಿನ ಹುಡಿ, 1 ಸ್ಪೂನು ಕೊತ್ತಂಬರಿ, ಅದಕ್ಕೆ ಮೆಂತ್ಯ, ಜೀರಿಗೆ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಹುಡಿ ಮಾಡಿದರೆ ಆಯಿತು. ಒಂದು 1/4 ಸ್ಪೂನ್ ಸಾಕು. ಆದ ನಂತರ ಸ್ವಲ್ಪ ಅರಶಿನ ಸ್ವಲ್ಪ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳಿ. ತೆಂಗಿನಕಾಯಿ ತುರಿಯನ್ನು ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ, ಸಾಕು. ಇದನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳಿ. ತುಂಬ ಸಿಂಪಲ್ ರೆಸಿಪಿ, ಮತ್ತು ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ.